ಇದ್ದೀರಾ? ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಹೆಸರು ಪ್ರಿಯಾ. ನಾನು ವಾಷಿಂಗ್ಟನ್ ಸ್ಟೇಟಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇದ್ದೀನಿ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸುಂದರವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಇನ್ನೊಂದ್ಸಲ ಕ್ಯಾಂಪಿಂಗ್ ಹೋಗೋಣ. ನನಗೆ ಕ್ಯಾಂಪಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ, ನಿಮ್ಮೆಲ್ಲರಿಗೂ ಗೊತ್ತು. ಆದಷ್ಟು ನೇಚರ್ ಮಧ್ಯ ದಿನ ಕಳೆಯೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಇವತ್ತು ನಿಮ್ಮೆಲ್ಲರನ್ನು ನನ್ನ ಜೊತೆ ಡೋಸ್ ವಾಲಿ ಕ್ಯಾಂಪ್ ಸೈಟ್ಗೆ ಕರ್ಕೊಂಡು ಹೋಗ್ತೀನಿ. ಇದು ವಾಷಿಂಗ್ಟನ್ ಸ್ಟೇಟಲ್ಲಿದೆ ಕ್ಯಾಂಪ್ ಸೈಟ್. ತುಂಬಾನೇ ಒಂದು ಮೋಸ್ಟ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾವಾಗಲೂ ನಿಮ್ಮೆಲ್ಲರನ್ನು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾ ಇದ್ದೆ, ಆದರೆ ಇವತ್ತು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಾಡಿಸೋಣ ಅಂತ ನಾವು ಇಲ್ಲಿಂದ ಒಂದು ಅರ್ಧ ಗಂಟೆ ಫೆರಿ ಟರ್ಮಿನಲ್ಗೆ ಡ್ರೈವ್ ಮಾಡ್ತೀವಿ. ಅಲ್ಲಿಂದ ಫೆರಿ ತಗೊಂಡು ನಾವು ಒಂದು ಐಲ್ಯಾಂಡ್ ರೀಚ್ ಆಗಿ ಅಲ್ಲಿಂದ ಮತ್ತೆ 1 hour ಡ್ರೈವ್ ಇರುತ್ತೆ. ಇದಂತೂ ಮೋಸ್ಟ್ ಅಮೇಝಿಂಗ್ ಆಗಿರುತ್ತೆ. ಇವಾಗ ಸ್ವಲ್ಪ ನೀರಲ್ಲೂ ಕೂಡ ಹೋಗ್ತೀವಿ, ಹಾಗೆ ಡ್ರೈವ್ ಮಾಡ್ಕೊಂಡು ಕೂಡ ಹೋಗ್ತೀವಿ. ತುಂಬ ದಿನ ಆಯಿತು ಫೆರಿಲಿ ಹೋಗಿ. ನಿಮ್ಮೆಲ್ಲರನ್ನೂ ಆಲ್ಮೋಸ್ಟ್ ಒಂದು 6 months ಬ್ಯಾಕ್ ಕರ್ಕೊಂಡು ಹೋಗಿದೆ ಅನ್ಸುತ್ತೆ ಅಲ್ವಾ? ಮತ್ತೆ ಹೋಗೇ ಇಲ್ಲ ನಾವು. ಇವತ್ತು ನಮ್ಮ ಜೊತೆ ಇನ್ನೊಂದು ಕನ್ನಡ ಫ್ಯಾಮಿಲಿ ಕೂಡ ಆಡ್ ಆಗ್ತಾ ಇದ್ದಾರೆ. ನಾವಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತೀವಿ, ಯಾವ ಥರ ಗೇಮ್ ಆಡ್ತೀವಿ, ಹಾಗೆ ಜಾಗ ಹೇಗಿದೆ ಅಂತ ನೀವೆಲ್ಲಾನು ನನ್ನ ಜೊತೆ ಎಂಜಾಯ್ ಮಾಡ್ಬೋದು. ಯಾವ ಮೂಮೆಂಟ್ನು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಚಂದು ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಲಗೇಜ್ ಪ್ಯಾಕ್ ಆಗಿದೆ. ಲೆಟ್ಸ್ ಗೋ. ಸೊ ಇವಾಗ ನಾವು ಎಡ್ಮಂಡ್ಸ್ ಫೆರಿ ಟರ್ಮಿನಲ್ ಹತ್ರ ಇದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬಾ ಇವತ್ತು ಜಾಸ್ತಿನೇ ಕ್ರೌಡ್ ಇದೆ. 1-2 ಗಂಟೆ ವೆಯ್ಟಿಂಗ್ ಅಂತ ಅವರು ತೋರಿಸ್ತಾ ಇದ್ರು. ಇವಾಗ ಇಲ್ಲೇ ಟಿಕೆಟ್ ತೊಗೊಂಡ್ವಿ. ನೀವು ನೋಡಿದ್ರೆ 1:35ಗೆ ನೆಕ್ಸ್ಟ್ ಇದೆ ಇನ್ನೊಂದು ಫೆರಿ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಒಂದು 15 ನಿಮಿಷ ಆದಮೇಲೆ ನಮ್ಮನ್ನು ಬಿಡ್ತಾರೆ. ಜಾಸ್ತಿ ಇವತ್ತು ಕ್ರೌಡ್ ಇದೆ ಅಲ್ವಾ? ಫುಲ್ ನಾರ್ಮಲಾಗಿ ಬಂದಾಗ ನಾವು ಯಾವತ್ತೂ ಬೇರೆ ಟ್ರಿಪ್ ಎಲ್ಲ ಬಂದಾಗ ನಾವು ಯಾವತ್ತೂ ವೇಟ್ ಮಾಡಿಲ್ಲ. ಇದು ಫೆರಿ ಟಿಕೆಟ್ ಬಂದು ಯಾವ ತರ ಇರುತ್ತೆ ಅಂದ್ರೆ, ನಾವು ಕಾರ್ನೇ ಫೆರಿನಲ್ಲಿ ಹಾಕೊಂಡು ತಗೊಂಡು ಹೋಗ್ಬೋದು. ಸೊ ಹಂಗಾಗಿ ಒಬ್ರು ಡ್ರೈವರು ಮತ್ತೆ ಒಬ್ರು ಕಾರ್ಗೆ ಆಲ್ಮೋಸ್ಟ್ ಎಷ್ಟು $20 ಏನೋ ಚಾರ್ಜ್ ಮಾಡ್ತಾರೆ. ಅದ್ರ ಮೇಲೆ ಯಾರಾದ್ರೂ ಪ್ಯಾಸೆಂಜರ್ ಇದ್ರೆ ಅವ್ರಿಗೆ $10 ಚಾರ್ಜ್ ಮಾಡ್ತಾರೆ. ಪ್ಯಾಸೆಂಜರ್ ಹೋಗೋದಕ್ಕೆ ಮಾತ್ರ ಟಿಕೆಟ್ ತಗೊಳ್ಬೇಕು, ಬಟ್ ರಿಟರ್ನ್ ಬರೋದಕ್ಕೇನು ಚಾರ್ಜ್ ಇರಲ್ಲ. ಯಾಕೆಂದ್ರೆ ಐಲ್ಯಾಂಡ್ ಹೋದವರೇನೆ ವಾಪಸ್ ಬರ್ತಾರಲ್ವಾ, ಸೊ ಅದನ್ನೇ 2 ಸೇರ್ಸ್ ಹಾಕಿರ್ತಾರೆ ಅನ್ಸುತ್ತೆ ಇದರಲ್ಲಿ. ಇದು ಫೆರಿ ಟರ್ಮಿನಲ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಆಕ್ಚುಲಿ ಇಲ್ಲಿ ಈ ಕಡೆ ಸೈಡ್ ಅಲ್ಲಿ ಶಾಪ್ಸ್ ಎಲ್ಲ ಇದೆ, ಕಾಫಿ ಶಾಪ್ಸ್ ಇದೆ. ನಾನು ತುಂಬಾ ಟ್ರೈ ಮಾಡಿದೆ ಕಾಫಿ ತಗೊಂಡ್ ಬರೋಣ ಹೋಗಿ, ಮಧ್ಯ ಟೈಮಲ್ಲಿ ಇಂತ ಆಗ್ಲಿಲ್ಲ. ಮತ್ತೆ ಮಾಲ್ ಎಲ್ಲಾನು ಇದೆ ಇಲ್ಲಿ. ಮತ್ತೆ ಇಲ್ಲಿ ವೆಯ್ಟ್ ಮಾಡೋದಕ್ಕೆ ಆಲ್ಮೋಸ್ಟ್ 4-5 ಲೇನ್ಸ್ ಇಟ್ಟಿದ್ದಾರೆ ನೋಡಿ. ಟ್ರೈನ್ ಬೇರೆ ಹೋಗ್ತಾ ಇದೆ, ನೋಡ್ತಾ ಇದ್ದೀರಾ ಅನ್ಸುತ್ತೆ. ಯಾವುದೋ ಗೂಡ್ಸ್ ಟ್ರೈನ್ ಇದೆ, ತುಂಬಾ ಲೆಂತಿ ಇರುತ್ತೆ ಅದು. ಸೊ ಇದು ಆಲ್ಮೋಸ್ಟ್ 5 ಲೇನ್ಸ್ ಇದೆ ಇಲ್ಲಿ ವೆಯ್ಟ್ ಮಾಡೋದಕ್ಕೆ. ಪಾರ್ಕಿಂಗ್ ಜಾಗ 5 ಲೇನ್ಸ್ ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಬಿಡ್ಬೇಕಾದ್ರೂ ಅಷ್ಟೇ, ಯಾವ ಲೇನಲ್ಲಿ ಫಸ್ಟ್ ಬಂದಿರ್ತಾವೋ ಕಾರು ಅದನ್ನೇ ಫಸ್ಟ್ ಬಿಡ್ತಾರೆ. ಇಲ್ಲೇ ಆಕ್ಚುಲಿ 3 modes ಆಫ್ ಟ್ರಾನ್ಸ್ಪೋರ್ಟೇಶನ್ ನೋಡ್ಬೋದು. ಒಂದು ಕಾರು, ಇನ್ನೊಂದು ಟ್ರೈನು, ಇನ್ನೊಂದು ಫೆರ್ರಿ ಇದೆ, ಮತ್ತೆ ಇಲ್ಲೇ ಎಲ್ಲೋ ಪಕ್ಕ ಏರ್ಪೋರ್ಟ್ ಇದೆ ಅನ್ಸುತ್ತೆ, ಎಡ್ಮಂಡ್ಸ್ದು. ಸೊ 4 ತರ 4 modes ಆಫ್ ಟ್ರಾನ್ಸ್ಪೋರ್ಟೇಶನ್ ಇಲ್ಲೇ ಇದೆ. ನೋಡಿದ್ರಲ್ಲ ಈ ಫೆರಿ ಎಷ್ಟು ದೊಡ್ಡದಾಗಿದೆ ಅಂತ. ಇದೇ ಥರ ಒಂದು 4-5 ಫ್ಲೋರ್ ಇದೆ. ಎಷ್ಟೊಂದು 100 ಕಾರು ಪಾರ್ಕ್ ಮಾಡಿದ್ದಾರೆ ಇದರಲ್ಲಿ.
ಕರ್ಕೊಂಡು ಹೋಗ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಡೆಕ್ಗೆ ಕರ್ಕೊಂಡು ಹೋಗ್ತೀನಿ. ಫುಲ್ ರೂಫ್ ಟಾಪ್ ಹೋಗೋಣ. ತುಂಬಾ ಚೆನ್ನಾಗಿರುತ್ತೆ ವ್ಯೂ. ಅಲ್ಲಿ ತೋರಿಸ್ಕೊಂಡ್ ಬರ್ತೀನಿ. ಸೊ ಲೆಟ್ಸ್ ಗೋ, ಎಂಜಾಯ್ ಮಾಡಿ ಫೆರಿ ಟ್ರಿಪ್ ನ. ಓಕೆನಾ? ಫೆರಿ ಇನ್ನೇನು ಓಡ್ತಾ ಇದೆ. ಕರೆಕ್ಟ್ ಟೈಮಲ್ಲಿ ಬಂದಿದ್ದೀವಿ. ಇವಾಗ ಬ್ಯೂಟಿಫುಲ್ ವ್ಯೂ ನೋಡ್ಬೋದು ಸುತ್ತಲೂ. ಸುತ್ತಲೂ ಯಾವ ಥರ ಇತ್ತು ಅಂತ. ಇವಾಗ ನಮ್ಮ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗಿದ್ದಾರೆ. ಬರೀ ಪರಿಚಯ ಮಾಡಿಸ್ತೀನಿ. ಇಲ್ಲಿ ಸ್ವೀಟ್ ಇಬ್ಬರು ಕ್ಯೂಟ್ ಮಕ್ಕಳಿದ್ದಾರೆ. ಇಲ್ಲಿ ಪ್ಯಾರೆಂಟ್ಸ್ ಕೂಡ ಇದ್ದಾರೆ. ಹಲೋ, ಹಾಯ್, ಕಿಶೋರ್, ಅಂಜಲಿ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಇದು ಫಸ್ಟ್ ಟ್ರಿಪ್ ಪ್ಲಾನ್ ಮಾಡಿರೋದು ನಾವು. ಹೇಗೆ ಅನಿಸ್ತಾ ಇದೆ ಶಿಖಾ, ಏನಿಕಾ? ಹ್ಯಾಪಿ? ಒಂದು 30 ನಿಮಿಷ ಇತ್ತು ಫೆರಿ ರೈಡ್. ಎಷ್ಟು ಬೇಗ ಆಗೋಗುತ್ತೋ ಗೊತ್ತೇ ಆಗಲ್ಲ ಟೈಮ್. ತುಂಬಾನೇ ಚೆನ್ನಾಗಿತ್ತು. ತುಂಬಾ ದಿನ ಆದ್ಮೇಲೆ ಬೆಸ್ಟ್ ಕ್ಲೈಮೇಟ್ ಅಲ್ಲಿ ನಾವು ಎಂಜಾಯ್ ಮಾಡಿದ್ದು.
ಅನ್ಕೊಂತೀನಿ. ನೋಡಿದ್ರಲ್ಲ, ನಾರ್ಮಲ್ ರೂಟ್ಗಿಂತ ಇವಾಗ ಫೆರಿಲ್ ಬಂದಿದ್ದು ಎಲ್ಲ ಸುತ್ತಲೂ ಸಮುದ್ರ, ಬೆಟ್ಟ, ಗುಡ್ಡ, ಗ್ರೀನರಿ ಅದ್ರ ಮಧ್ಯೆ ಕರ್ಕೊಂಡ್ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಅನ್ಕೊಂತೀನಿ. ಆದ್ವಿ, ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದು ಬಂದು RV ಕ್ಯಾಂಪ್. ಸುತ್ತಲೂ ನೀವು ನೋಡಿದ್ರೆ ಎಲ್ಲ RVಗಳೇ ಇದೆ. ಬನ್ನಿ, ಇದು ಡ್ರೈವೇ. ಹಾಗೆ ಇಲ್ಲಿ ಬೆಂಚ್ ಇದೆ. ಇದು ತುಂಬಾ ನೀಟಾಗಿ ಕ್ಲೀನಾಗಿದೆ. ಹಾಗೆ ಇದು ಫೈರ್ ಪೆಟ್, ಏನೂ ಹಾಕೋಂಗಿಲ್ಲ, ನೋ ವುಡ್ ಫೈರ್ ಅಂತ ಹಾಕಿದ್ದಾರೆ. ತುಂಬ ಹೀಟ್ ಇರೋದ್ರಿಂದ ನಾವೇನು ಈ ಥರ ಇಲ್ಲಿ ಫೈರ್ ಏನೂ ಹಾಕೋಗಿಲ್ಲ. ಇದೂ ಡಿಫ್ರೆಂಟ್ ಆಗಿರುತ್ತೆ. ನೀವು ನೋಡಿದ್ರಲ್ಲ ಎಷ್ಟು ಗ್ರೀನರಿ ಇತ್ತು, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ತಣ್ಣಗಿದೆ ಅಲ್ವಾ. ನಾವು ಲೇಟಾಗಿ ಬಂದಿರೋದ್ರಿಂದ ಇಲ್ಲೆಲ್ಲ ಫುಲ್ ಕವರ್ ಆಗಿದೆ, ಶೇಡ್ ಇದೆ. ಸೊ ಬನ್ನಿ, ಎಲ್ಲರೂ ಹಸ್ಕೊಂಡಿದ್ದೀವಿ. ಊಟ ಮುಗಿಸ್ಕೊಂಡು ಆಮೇಲೆ ಟೆಂಟ್ ಸೆಟಪ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಗೇಮ್ನ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗೆಲ್ಲನೂ ಬ್ಲೋ ಮಾಡೋದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಇಲ್ಲಿ ಪಕ್ಕ ರಿವರ್ ಇದೆ, ಒಂದು ಫುಲ್ ಕ್ಯಾಂಪ್ ಸೈಟ್ ವಾಕ್ ಮಾಡ್ಕೊಂಬಂದು ಆಮೇಲೆ ಈ ಆ್ಯಕ್ಟಿವಿಟಿ ಮಾಡ್ತೀವಿ. ಆಮೇಲೆ ಅಡುಗೆ ಎಲ್ಲನೂ ಮಾಡೋದಿದ್ದೇ ಇರುತ್ತೆ. ಸೊ ನೀವೆಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ರೆಡಿ ನಾನು ಶಿಕಾರಿಕಾ. ಅಲ್ಲಿ 6 ಪಿನ್ಸ್ ಜೋಡಿಸಿದ್ದೀವಿ. ಈ ಬಾಲ್ನ ಯೂಸ್ ಮಾಡಿಕೊಂಡು ಅವನ್ನ ಬೀಳಿಸ್ಬೇಕು. ಯಾರಿಗೆ ಪಾಯಿಂಟ್ಸ್ ಬರುತ್ತೋ ಆ ಥರ ಕೌಂಟ್ ಆಗ್ತಾ ಹೋಗುತ್ತೆ. ಈ ಗೇಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಪಕ್ಕ ಒಂದು ರಿವರ್ ಇದೆ. ಈ ಕ್ಯಾಂಪ್ ಸೆಟ್ ಎಲ್ಲ ಒಂದ್ಸಲ ವಾಕ್ ಮಾಡಿಬಿಟ್ಟು ಆಮೇಲೆ ರಿವರ್ ಹತ್ರ ಹೋಗಿ ಬಂದು ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಇವಾಗ ಬಿಸಿಲಿದೆ, ನೀವು ನೋಡಿದ್ರೆ ಸಖತ್ ಹಾಟ್ ಅನ್ನಿಸ್ತಾ ಇದೆ. ಹಾಗಾಗಿ ವಾಕ್ ಮಾಡ್ಕೊಂಡು ಬರೋದ್ರೊಳಗೆ ಆಟ ಆಡೋದಕ್ಕೆ ಸರಿ ಹೋಗುತ್ತೆ. ಆ ಪಿನ್ಸ್ನ ಈ ಬೌಲ್ ಯೂಸ್ ಮಾಡಿಕೊಂಡು ನಾವು ಬೀಳಿಸ್ಬೇಕು. ಬೀಳಿಸೋದನ್ನು ಅಷ್ಟು ಈಸಿ ಇಲ್ಲ. ನೀವು ನೋಡಿದ್ರೆ 1 ಪಿನ್ ಹಾಗೇನೇ ಇದೆ.
ಒಂದು 100-200 ಮೀಟರ್ ಡಿಸ್ಟೆನ್ಸ್ ಒಳಗೇನೆ ಇಲ್ಲಿ ಒಂದು ನದಿ ಹರಿತಾ ಇದೆ, ಕಾಣ್ತಾ ಇದೆ. ಕೆಳಗಡೆ ಎಲ್ಲ ನಾವು ನೀಟಾಗಿ ನೋಡ್ಬೋದು, ಗ್ಲಾಸ್ ಥರ ಇದೆ. ಸಖತ್ ಖುಷಿ ಅನ್ನಿಸ್ತಾ ಇದೆ. ಇಲ್ಲಿ ಕ್ಲೈಮೇಟ್ ಕೂಡ ತುಂಬಾ ಬಿಸಿಲು ಇರೋದ್ರಿಂದ ತಂಪು ಅನ್ನಿಸ್ತಾ ಇದೆ. ಸಖತ್ ಎಂಜಾಯ್ ಮಾಡ್ತಿದ್ದೀವಿ ಎಲ್ಲ. ನೀವೆಲ್ಲರೂ ನನ್ನ ಜೊತೆ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಬನ್ನಿ, ಹಾಗೆ ಒಂದು ಸ್ವಲ್ಪ ದೂರ ವಾಕ್ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಮತ್ತೆ ಕ್ಯಾಂಪ್ ಸೆಟ್ ಹತ್ರ ಹೋಗ್ತೀವಿ. ಲೆಟ್ಸ್ ಗೋ. ರಿವರ್ ಸೈಡಲ್ಲಿ ವಾಕ್ ಮಾಡ್ಕೊಂಡು ಮುಗಿಸ್ಕೊಂಡು ಬಂದಿದ್ದೀವಿ. ನೆಕ್ಸ್ಟು ಆ್ಯಕ್ಟಿವಿಟೀಸ್ ಏನು ಅಂದರೆ, ಕಿಶೋರ್ ಅವರು ಇವಾಗ ಕಾಫಿ ಮಾಡ್ತಾ ಇದ್ದಾರೆ. ಅದು ಪಕ್ಕಾ ಫಿಲ್ಟರ್ ಕಾಫಿ, ಸೌತ್ ಇಂಡಿಯನ್ ಕಾಫಿ ಡೇಯಿಂದ ಕಾಫಿ ಪುಡಿ ತಂದು ಮಾಡ್ತಾ ಇದ್ದಾರೆ. ಸೊ ಅವರೇ ರೆಸಿಪಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿ ಬಾರ್ಬಿಕ್ಯೂಗೆ ಸೆಟಪ್ ಮಾಡಿರ್ತೀನಿ. ಖಂಡಿತ ಥ್ಯಾಂಕ್ ಯು. ನಮಸ್ಕಾರ ನಮ್ಮ ಕರ್ನಾಟಕದ ಬಾಂಧವರಿಗೆ. ರೆಸಿಪಿ ಏನಿಲ್ಲ, ಇದು ನಮ್ಮ ಟ್ರೆಡಿಷ್ನಲ್ ಫಿಲ್ಟರ್ ಕಾಫಿ ಯುಟಿಲಿಟಿ. ಸೊ ಇದಕ್ಕೆ ನಾನಿಲ್ಲಿ ಹಾಕೋದು 8 ಈ ಮೆಷರ್ದು ಚಮಚ ಹಾಕ್ಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ಫಿಲ್ಟರ್ ಮಾಡಿಸೋದು ಅಷ್ಟೇ. ಇದು ಡಿಕಾಕ್ಷನ್ ರೆಡಿ ಆಗುತ್ತೆ. ಡಿಕಾಕ್ಷನ್ ರೆಡಿ ಆಗುತ್ತೆ. ಒಂದು 5-10 ನಿಮಿಷದಲ್ಲಿ ಡಿಕಾಕ್ಷನ್ ರೆಡಿ ಆಗುತ್ತೆ. ಆಮೇಲೆ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿ. ನಮ್ಮ ಕೆಫೆ ಕಾಫಿ ಡೇ ಅವ್ರದ್ದು ಕಾಫಿ ಪೌಡ್ರ್ ಇಲ್ಲೂ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲೂ ಸಿಗುತ್ತೆ ಎಲ್ಲ ಇಂಡಿಯನ್ ಸ್ಟೋರ್ಸಲ್ಲಿ. ಕಾಫಿ ಡೇ ಪೌಡ್ರ್. ಓಕೆ, ಕಾಫಿ ಕುಡಿದ್ಮೇಲೆ ಆಮೇಲೆ ಲೆಟ್ ಅಸ್ ಸಿ ಹೌ ದ ಟೇಸ್ಟ್ ವಾಸ್. I'm excited, waiting for the coffee. ಆಕ್ಚುಲಿ ಇದು ಕಾಫಿ ಪುಡಿ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತದೆ, ಗಮ್ ಅಂತ ಇದೆ. ನೀರು ಹಾಕ್ಬಿಟ್ಟು ಕುದಿಸೋಣ. ಒಂದು 1000 ಡಿಗ್ರೀಸ್ ಸೆಂಟಿಗ್ರೇಡ್ ಆಗಿರಬೇಕು, ಇಲ್ಲ ಕಡಿಮೆ ಇರಬೇಕು ಸ್ವಲ್ಪ. 1000 ಡಿಗ್ರೀಸ್ ಇದೆ, ಆಪರೇಟ್ ಆಗಿರೋದು. ಸೊ ಕುದೀತಾ ಇರೋ ನೀರನ್ನ ಹುಷಾರಾಗಿ ಹಾಕಿ. ಸೊ ಒಂದು ಕೇರ್ ಮಾಡ್ಬೇಕು ನೀವು ಅಂದರೆ, ಈ ಮೇಲಿಟ್ಟಿದ್ದೀವಲ್ಲ ಅದು ಅಲ್ಗಾಡಬಾರ್ದು. ಅಲ್ಗಾಡ್ಬಿಟ್ರೆ ಪುಡಿ ಎಲ್ಲ ಉದುರ್ಕೊಂಡು ಸಪ್ರೇಟಾಗಿ ಏನೇನೋ ಆಗಿಬಿಡುತ್ತೆ. ಸೊ ಲೆಟ್ ಇಟ್ ಬಿ ಇಟ್ ವಾಸ್ ಶುಡ್ ಹೋಲ್ಡ್ ದ ಪೌಡರ್ ಟುಗೆದರ್. ಆಮೇಲೆ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಕಾಯೋಣ. ಸೊ ಈಗ ಟ್ರೆಡಿಷ್ನಲ್ ಕಾಫಿ ಎಂಜಾಯ್ ಮಾಡಬೇಕು ಅಂದರೆ ಟ್ರೆಡಿಷ್ನಲ್ ಲೋಟ ಇರಬೇಕು ಅಲ್ವಾ? ಸೊ ಎಲ್ಲ ಕಾಫಿ ಆದಮೇಲೆ ಚೆನ್ನಾಗಿ ಲೋಟದಲ್ಲಿ ನೊರೆ ಬರೆಸಿ ಆಮೇಲೆ ಕುಡಿಬೇಕು. ಸೂಪರ್, ಥ್ಯಾಂಕ್ಸ್ ಅಂಜು. ಈಗ ಹಾಲಿಗೆ ಮಿಕ್ಸ್ ಮಾಡೋಣ. ಈಗ ಕಾಫಿ ಯಾವಾಗ ಕಾಫಿ ಅನ್ಸೋದು ಅಂದರೆ ಕಾಫಿ ಕಲರ್ ಬಂದಾಗ. ಸೊ ಕಾಫಿ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡು ಹೋಗೋದಷ್ಟೇ. ಸೊ ನೋಡಿ, ಸ್ವಲ್ಪ ಲೈಟ್ ಇದೆ, ಸ್ವಲ್ಪ ಮಿಕ್ಸ್ ಮಾಡೋಣ. ಕಾಫಿ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡು ಹೋಗೋದು. ಆವಾಗಲೇ ಅದರ ಟೇಸ್ಟು ಕಾಫಿ ಥರ ಬರುತ್ತೆ. ಓಕೆ, ದಿಸ್ ಇಸ್ ವೈಟ್ ಕುಡಿಯೋದು. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್, ಸಗದಾಗಿದೆ. ನಿಮಗೆ ಥ್ಯಾಂಕ್ ಯು ಅಣ್ಣ.
ಪಾನಿಪುರಿ ಎಲ್ಲ ತಿಂದಿದ್ದಾಯಿತು. ನೀವಲ್ಲಿ ನೋಡಿದ್ರೆ ಎಲ್ಲ ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಎಲ್ಲರೂ ಸೇರಿ ಬೌಲಿಂಗ್ ಆಡೋಣ ಅಂತ 2 ಟೀಮ್ ಮಾಡ್ಕೊಂಡು ಆಡ್ತೀವಿ. ನಾವು 6 ಅವರು 2. How many? 5. Yes. 2 points. ಇಲ್ಲಿ ಮಾರ್ನಿಂಗ್ ವಾಕ್. ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ಬೆಳಿಗ್ಗೆನೆ ನೀರಿನ ಸೌಂಡ್ ಕೇಳೋದಕ್ಕೆ ಚೆನ್ನಾಗಿದೆ. ಹಾಗೆ ಈ ಲೇಕಲ್ಲಿ ಸಾಲ್ಮನ್ ಫಿಶಸ್ ತುಂಬಾನೇ ಇದೆ. ಅಲ್ಲಿ ಅದ್ರ ಬಗ್ಗೆನೇ ಎಲ್ಲ ಹಿಸ್ಟ್ರಿ ಎಲ್ಲ ಹಾಕಿದ್ದಾರೆ. ನಾವು ಕೂಡ ನೋಡಿದ್ವಿ, ಒಂದು 4-5 ಫಿಶ್ ಒಟ್ಟಿಗೆನೆ ಹೋಗ್ತಾ ಇತ್ತು. ಸೊ ತುಂಬ ದೊಡ್ಡದಾಗಿತ್ತು. ಇನ್ನೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡ್ತಾ ಇದ್ರೆ ಈ ಥರ ಬರ್ತಾ ಇರುತ್ತೆ ಅಂತ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀವಿ ನಮ್ಮ ಟೆಂಟ್ ಹತ್ರ. ಸಖತ್ ಖುಷಿ ಅನ್ನಿಸ್ತಾ ಇದೆ. ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಹೇಗೆ ಅನ್ನಿಸ್ತು ನೆನ್ನೆ ನಾವೆಲ್ಲ ಆ್ಯಕ್ಟಿವಿಟಿ ಮಾಡಿದ್ದು? ನಿಮಗೆ ಇಷ್ಟ ಆಯಿತಾ? ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಇಲ್ಲಿ ಟೈಮ್ ಬಂದು ಇವಾಗ ಮಧ್ಯಾಹ್ನ 11 ಗಂಟೆ ಆಗಿದೆ. ಇನ್ನೂ ಅಷ್ಟು ಬಿಸಿಲು ಬಂದಿಲ್ಲ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಕ್ಲೈಮೇಟ್ ಒಂದು ತಂಪಾಗಿದೆ. ಬೆಳಿಗ್ಗೆ ಎದ್ದು ಎಲ್ಲ ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಲಾಂಗ್ ವಾಕ್ ಹೋಗಿ ಬಂದ್ವಿ ರಿವರ್ ಹತ್ರ. ತುಂಬಾ ಚೆನ್ನಾಗಿ ಅನ್ನಿಸ್ತು ವಾಕ್. ಇವಾಗ ನನ್ನ ಫ್ರೆಂಡು ಪರೋಟ ಮತ್ತು ಬಟರ್ ಚಿಕನ್ ಇದೆ, ಅದನ್ನು ರೆಡಿ ಮಾಡ್ತಿದ್ದಾರೆ. ಅದನ್ನು ತಿಂದ್ಕೊಂಡು ಎಲ್ಲ ಮತ್ತೆ ಪ್ಯಾಕ್ ಮಾಡಿಕೊಂಡು ಹೊರಡೋದು.
ಈ ಸಲ ಕ್ಯಾಂಪಿಂಗ್ ಯಾವ ಥರ ಇತ್ತು, ಏನೆಲ್ಲ ಫನ್ ಇತ್ತು ಅಂತ ನೀವೆಲ್ಲರೂ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಟೈಮ್ನ ನನಗೆ ಇಷ್ಟೊತ್ತು ಡೆಡಿಕೇಟ್ ಮಾಡಿ ಈ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಲವ್ ಯು ಗಾಯ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ.